ನಮಸ್ಕಾರ ಸ್ನೇಹಿತರೆ. ಜಗತ್ತಿನ ಎದುರು ಇರಾನ್ ಅಕ್ಷರಶಃ ಶಿಲಾಯುಗಕ್ಕೆ ತಳ್ಳುತ್ತೇವೆ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಗುಡುಗಿದ ಕೆಲವೇ ಗಂಟೆಗಳಲ್ಲಿ ಇರಾನ್ ಮೇಲೆ ಮುಗಿಲು ಹರಿದು ಬಿದ್ದಂತೆ ಬಾಂಬ್ಗಳು ಸುರಿಮಳೆಯಾಗಿದೆ. ಹೌದು ಸ್ನೇಹಿತರೆ, ಈ ಬಾರಿ ಅಮೆರಿಕ ಮತ್ತು ಇಸ್ರೇಲ್ ಪಡೆಗಳು ಇರಾನ್ನ ನೆಲದಾಳದ ಮಿಸೈಲ್ ಸಿಟಿಗಳನ್ನೇ ಉಡಿಸಿ ಮಾಡಿವೆ. ಮತ್ತೊಂದೆಡೆ ಟ್ರಂಪ್ ಈಸ್ಟರ್ ಭೋಜನ ಕೂಟದಲ್ಲಿ ಇಡೀ ಜಗತ್ತಿಗೆ ಒಂದು ಡೆಡ್ಲೈನ್ ಕೊಟ್ಟಿದ್ದಾರೆ. ಇನ್ನು ಕೇವಲ 3 ರಿಂದ 4 ವಾರ, ಅಷ್ಟರಲ್ಲಿ ಈ ಮಹಾಯುದ್ಧ ಮುಗಿಯುತ್ತೆ ಅಂತ ಶಪಥ ಮಾಡಿದ್ದಾರೆ. ಅಷ್ಟಕ್ಕೂ ಆ 3 ವಾರದಲ್ಲಿ ಇರಾನ್ನ ನಕಾಶೆಯನ್ನೇ ಬದಲಾಯಿಸಲು ಅಮೆರಿಕ ರೂಪಿಸಿರುವ ಆ ಕರಾಳ ಲೆಕ್ಕಾಚಾರ ಏನು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಆ ಮಹಾಯುದ್ಧದ ರೋಚಕ ಅಪ್ಡೇಟ್ ನೋಡೋಣ. ಸ್ನೇಹಿತರೆ, ಈ ಬಾರಿ ಇಸ್ರೇಲ್ ಮತ್ತು ಅಮೆರಿಕ ಸುಮ್ಮನೆ ಕಣ್ಣಿಗೆ ಕಂಡವರ ಮೇಲೆ ಬಾಂಬ್ ಹಾಕ್ತಿಲ್ಲ. ಅವರ ಬಳಿ ಇರುವ ಪಕ್ಕಾ ಇಂಟೆಲಿಜೆನ್ಸ್ ರಿಪೋರ್ಟ್ ಇಟ್ಕೊಂಡು ಇರಾನ್ನ ಬಂಕರ್ಗಳನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ. ವಿಶೇಷವಾಗಿ ಇಸ್ಫಹಾನ್ ಮೇಲೆ ಬಂಕರ್ ಬಸ್ಟರ್ ಬಾಂಬ್ಗಳನ್ನು ಹಾಕಲಾಗಿದೆ. ಅಷ್ಟೇ ಅಲ್ಲ, ಇರಾನ್ನ ಪ್ರಬಲ ನಾಯಕರನ್ನು ಕೂಡ ಹುಡುಕಿ ಹೊಡೆಯಲಾಗುತ್ತಿದೆ. ಬುಧವಾರ ರಾತ್ರಿ ನಡೆದ ಭೀಕರ ದಾಳಿಯಲ್ಲಿ ಇರಾನ್ನ ಮಾಜಿ ವಿದೇಶಾಂಗ ಸಚಿವ ಹಾಗೂ ಪ್ರಭಾವಿ ನಾಯಕ ಕಮಾಲ್ ಖರಾಜಿ ಅವರ ಮನೆಯ ಮೇಲೆಯೇ ಸ್ಟ್ರೈಕ್ ಮಾಡಲಾಗಿದೆ. ಖರಾಜಿ ತೀವ್ರವಾಗಿ ಗಾಯಗೊಂಡಿದ್ದು, ಈ ದಾಳಿಯಿಂದ ಇರಾನ್ ನಾಯಕತ್ವ ಅಕ್ಷರಶಃ ಬೆಚ್ಚಿ ಬಿದ್ದಿದೆ. ಸ್ನೇಹಿತರೆ, ಇಸ್ರೇಲ್ನ ಈ ಬೇಟೆ ಶುರುವಾಗುತ್ತಿದ್ದಂತೆ ಇರಾನ್ ಸುಮ್ಮನೆ ಕೂತಿಲ್ಲ. ಇರಾನ್ ಈಗ ಇಸ್ರೇಲ್ನ ಡಿಮೋನಾ ನ್ಯೂಕ್ಲಿಯರ್ ಫೆಸಿಲಿಟಿಯನ್ನೇ ಟಾರ್ಗೆಟ್ ಮಾಡಿ ಮಿಸೈಲ್ ಹಾರಿಸಿದೆ. ಇದರ ಜೊತೆಗೆ ಅಮೆರಿಕಾಗೆ ಸಪೋರ್ಟ್ ಮಾಡುತ್ತಿರುವ ಗಲ್ಫ್ ರಾಷ್ಟ್ರಗಳ ಮೇಲೂ ಇರಾನ್ ಮುಗಿಬಿದ್ದಿದೆ. ಸೌದಿ ಅರೇಬಿಯಾದ ಆಯಿಲ್ ಫೀಲ್ಡ್ಗಳು, UAEನ ಪೋರ್ಟ್ಗಳು ಮತ್ತು ಕತಾರ್ನ ಅತಿದೊಡ್ಡ ರಾಸ ಲಫಾನ್ LNG ಫೀಲ್ಡ್ ಮೇಲೆ ಇರಾನ್ ಕ್ಷಿಪಣಿಗಳು ಮಳೆಗೆರೆದಿದೆ. ಈ ಭೀಕರ ದಾಳಿಯಿಂದಾಗಿ ಕತಾರ್ನ 17% ಗ್ಯಾಸ್ ಎಕ್ಸ್ಪೋರ್ಟ್ ಕೆಪಾಸಿಟಿ ಸಂಪೂರ್ಣ ನಾಶವಾಗಿದೆ. ಸ್ನೇಹಿತರೆ, ಇವೆಲ್ಲದರ ನಡುವೆ ಡೊನಾಲ್ಡ್ ಟ್ರಂಪ್ ಈಸ್ಟರ್ ಭೋಜನ ಕೂಟದಲ್ಲಿ ಆಡಿದ ಮಾತುಗಳು ಇಡೀ ಪ್ರಪಂಚದಲ್ಲಿ ಸಂಚಲನ ಸೃಷ್ಟಿಸಿವೆ. ಇರಾನ್ನ ಪ್ರಮುಖ ನಾಯಕರೆಲ್ಲ ಈಗಾಗಲೇ ಮಣ್ಣು ಪಾಲಾಗಿದ್ದಾರೆ. ಇನ್ನು ಕೇವಲ 3 ರಿಂದ 4 ವಾರಗಳಲ್ಲಿ ನಾವು ಇರಾನ್ ಅನ್ನು ಅತ್ಯಂತ ಭಯಾನಕವಾಗಿ ಹೊಡೆಯಲಿದ್ದೇವೆ. ಸಂಧಾನಕ್ಕೆ ಬರದಿದ್ದರೆ ಅವನ್ನ ಶಿಲಾಯುಗಕ್ಕೆ ಕಳುಹಿಸುತ್ತೀವಿ ಅಂತ ಟ್ರಂಪ್ ಡೈರೆಕ್ಟ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಟ್ರಂಪ್ ಅವರ ಈ ಮಾತಿನಿಂದಾಗಿ ಒಂದೇ ದಿನದಲ್ಲಿ ಕಚ್ಚಾ ತೈಲದ ಬೆಲೆ ಬರೋಬ್ಬರಿ $5 ಏರಿಕೆಯಾಗಿದೆ. ಗೆಳೆಯರೇ, ಈ ಯುದ್ಧ ನಿಜಕ್ಕೂ 3 ವಾರದಲ್ಲಿ ಮುಗಿಯುತ್ತಾ ಅಥವಾ 3ನೇ ಮಹಾಯುದ್ಧಕ್ಕೆ ತಿರುಗುತ್ತಾ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಕನ್ನಡ ಕಾಂಟೆಕ್ಸ್ಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.